ಬ್ರಿಟಿಷರು, ಇದೆಲ್ಲ ನೆನೆಸ್ಕೊಂಡಾಗ ಎಲ್ಲದಕ್ಕೂ ಒಂದು ಅಂತ್ಯ ಇದ್ದೇ ಇರ್ತದೆ. ಹಂಗೆ ಬಿ ಸರೋಜ ಅವರ ಆಸ್ತಿ ಗೀಸ್ತಿಗಿಂತಲೂ ಮುಖ್ಯವಾಗಿ ಅವರ ವ್ಯಕ್ತಿತ್ವ ಎಂಥದ್ದು ಮತ್ತು ಸಮಾಜಕ್ಕೆ ಏನು ಪರಿಣಾಮ ಬೀರ್ತು ಅನ್ನೋದನ್ನು ಇವತ್ತು ನೆನಪಿಸ್ಕೊಂಡಾಗ ಸಿಂಪಲ್ಲಾಗಿ ಅವ್ರ ಬಗ್ಗೆ ನಾವು ಹೇಳಬೇಕಾಗ್ಯದ. ಬಿ ಸರೋಜಾದೇವಿಯವರು ಅದ್ಭುತ, ಹಾರ್ಡ್ ವರ್ಕರ್, ಪ್ರತಿಭಾವಂತೆ. ನಮ್ಮ ದಕ್ಷಿಣ ಭಾರತದಲ್ಲಿ, ಅದರಲ್ಲೂ ಕನ್ನಡ ನಾಡಿನಲ್ಲಿ ಹುಟ್ಟಿದಂಥ ಹೆಣ್ಣುಮಗಳು ಇಡೀ ಭಾರತ ತುಂಬಲ್ಲ, ಅಷ್ಟೇ ಯಾಕೆ ವಿಶ್ವ ತುಂಬ ಯಾರ್ಯಾರು ನುಡಿದಾರೆ ಅವ್ರ ಬಗ್ಗೆ ಖುಷಿ ಪಡುವಂಥದ್ದು. ಅವ್ರು ಏನಾದರೂ ಸಪೋಸ್ ಇಂಗ್ಲೀಷ್ನಲ್ಲಿ ಏನಾದರೂ ಒಂದು ನಟನೆ ಮಾಡಿದರೆ, ಇಂಗ್ಲೀಷ್ ಲೋಕದಲ್ಲಿ ಏನಾದರೂ ಅವರು ಜನಿಸಿದರೆ ಇವತ್ತು ಹಾಲಿವುಡ್ನಲ್ಲೇ ದೊಡ್ಡ ಹೆಸರು ಇರ್ತಿತ್ತು ಅವ್ರದ್ದು. ಯಾಕಂದರೆ ಅವ್ರು ಕನ್ನಡ ಹಂಗಿದ್ದು. ಇವತ್ತಿಗೂ ನಾನು ನೆನಪಿಸ್ಕೊಂಡಾಗ ಅವ್ರ ನಮ್ಮದು ಕಣ್ಣು ಮುಂದೆ ಬಂದಿದ್ದಂಗೆ ಆಗ್ತದೆ. ಅದರಲ್ಲೂ ಒಂದು ಫಿಲ್ಮ್ ನೋಡಿದ್ದೆ ನಾನು ಸಣ್ಣ ನೋಡಿದ್ದಾಗ, ಚಿಕ್ಕವನಿದ್ದಾಗ, ದೇವರನ್ನು ಮೆಚ್ಚಿದ ಮಾನವ ಅಂತೇಳಿ ಎನ್ ಟಿ ರಾಮರಾವ್ ಅವ್ರದ್ದು ಕಾಣ್ತದೆ ಆ ಫಿಲ್ಮ್. ಅದ್ರಲ್ಲಿ ಏನು ಅದ್ಭುತ ಆ್ಯಕ್ಟಿಂಗ್ ಮಾಡಿದ್ದಾರೆ ಇವರು. ಅದು ಇವತ್ತಿಗೂ ನಮ್ಮ ಮುಂದೆ ಬಂದಿಲ್ಲವಂಥದ್ದು. ಅಂಥ ಒಬ್ಬ ತಾಯಿ ಇವತ್ತು ನಮ್ಮ ಇಲ್ಲ, ಅವ್ರು ಹಡದಿದ್ರು ಬಿಟ್ಟಿದ್ರು ಗೊತ್ತಿಲ್ಲ, ಅವ್ರ ಸ್ವಂತ ಮಗುವಿನ ಜೋಪಾನ ಮಾಡಿದ್ರಲ್ಲ, ಅದನ್ನು ಸಹಿತ ನೆನಪಿಸ್ಕೊಳ್ತಾ ನಮ್ಮ ಸರೋಜಮ್ಮನಂಥ ವ್ಯಕ್ತಿ ಮತ್ತು ನಮ್ಮೊಂದಿಗೆ ಅಂಥವ್ರು ಬೆಳೆದು ಬರಲಿ, ಹುಟ್ಟಿ ಬರಲಿ ಅನ್ನೋಂಥದ್ದು ನಾವು ಬಯಸೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಪುನರ್ಜನ್ಮದ ಬಗ್ಗೆ ಯಾರಿಗೂ ಗೊತ್ತಿಲ್ಲ, ನಾವು ಹೇಳ್ತೀವಿ ಅಷ್ಟೇ. ಆದರೆ ಅಂಥ ವ್ಯಕ್ತಿಗಳು ಇಲ್ಲಿ ತಯಾರಾಗಿಲ್ಲ ನಮ್ಮ ಸಮಾಜದಲ್ಲೇ, ಇವತ್ತಿನ ಮಕ್ಕಳಲ್ಲಿ ತಯಾರಾಗಿಲ್ಲ. ಒಬ್ಬ ಆದರ್ಶ ವ್ಯಕ್ತಿ ಅನ್ನೋದನ್ನು ನಾವು ನೆನಪಿಟ್ಟುಕೊಂಡು, ಯಾಕಂದರೆ ಅವ್ರ ಆದರ್ಶ ಎದಕ್ಕಂದ್ರೆ ಹಾರ್ಡ್ ವರ್ಕ್ ಮತ್ತು ಪ್ರತಿಭೆ, ಜೊತೆಗೆ ಸಮಾಜಕ್ಕೆ ಒಳ್ಳೆಯದನ್ನು ಕೊಟ್ಟಿದ್ದಾರೆ ಅವರು. ತಮ್ಮಂತ ಅವ್ರು ಸುಟ್ಟುಕೊಂಡು ಅನ್ನುವಂಥ ಮಾತನ್ನು ಮತ್ತೆ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಆಗದೇನೂ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. H60 ನ್ಯೂಸ್ ಅರ್ಥತೆ ಚಿತ್ರವಿದು ಸತ್ಯದ ಕೈಗಂಡಿ ವಂದನೆಗಳು.